11/7/26ರಂದು ರಾಷ್ಟ್ರೀಯ ಜನತಾ ನ್ಯಾಯಾಲಯ ಅಂತ ಆಯೋಜಿಸಿದ್ದೇವೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ 11/7/26ರಂದು ಕೋಲಾರದ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಬಂಗಾರಪೇಟೆ, ಶ್ರೀನಿವಾಸಪುರ, ಮಾಲೂರು, ಮುಳಬಾಗಿಲು, KGF ತಾಲೂಕು ನ್ಯಾಯಾಲಯಗಳಲ್ಲಿ 2ನೇ ರಾಷ್ಟ್ರೀಯ ಜನತಾ ನ್ಯಾಯಾಲಯ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಬಾಕಿ ಇರುವ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳು ಇತ್ಯರ್ಥ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಆಮೇಲೆ ಇಲ್ಲಿ ಪೂರ್ವ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರಕರಣಗಳನ್ನು ಸಂಧಾನ ಮೂಲಕ ಬಗೆಹರಿಸಿಕೊಳ್ಳುವ ಅವಕಾಶವಿರುತ್ತದೆ. ಪರ್ಯಾಯ ನ್ಯಾಯ ವಿತರಣೆ, ಜನಮನ್ನಣೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಆಗಿದೆ. ಎಲ್ಲ ಕಡೆ ಸಾಕಷ್ಟು ಪ್ರಕರಣಗಳನ್ನು ರಾಜಿ ತೀರ್ಮಾನದ ಮೂಲಕ ಮಾಡಿ ಜನರಿಗೆ ಶೀಘ್ರಗತಿಯಲ್ಲಿ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ 11ನೇ ತಾರೀಕು ನಾವು ನಡೆಸ್ತಾ ಇದ್ದೇವೆ. ನಮ್ಮ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳಲ್ಲದೆ ರೆವಿನ್ಯೂ ಇಲಾಖೆ ಇರ್ಬೋದು, ವಿದ್ಯುತ್ ಶಕ್ತಿ ಇಲಾಖೆ ಇರ್ಬೋದು, ಇತರೆ ಇಲಾಖೆಯ ಪ್ರಕರಣಗಳನ್ನು ಕೂಡ ಇದರ ವ್ಯಾಪ್ತಿಗೆ ತಂದು ಅಲ್ಲಿ ಕೂಡ ಆ ಇಲಾಖೆಯ ಪ್ರಕರಣಗಳು ಕೂಡ ರಾಜಿ ಪ್ರಕ್ರಿಯೆಯಲ್ಲಿ ತೀರ್ಮಾನವಾಗುತ್ತೆ. ಮತ್ತೆ ಇಬ್ಬರು ಪಕ್ಷಕಾರರಿಗೂ ಸರ್ವಸಮ್ಮತವಾದ ಒಂದು ತೀರ್ಪು ಸಿಗುತ್ತದೆ. ಈಗಾಗಲೇ ಹಿಂದಿನ ಜನತಾ ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕರಣಗಳ ವಿಲೇವಾರಿಯಾಗಿದೆ. 6723 ಪೆಂಡಿಂಗ್ ಮ್ಯಾಟರ್ಸ್ನಲ್ಲಿ ಜನತಾ ನ್ಯಾಯಾಲಯದಲ್ಲಿ 6260 ಪ್ರಕರಣಗಳು ಮುಕ್ತಾಯವಾಗಿದ್ದು, PLC ಮ್ಯಾಟರ್ಸ್ 53,091 ಐಡೆಂಟಿಫೈ ಆಗಿದ್ದು 49,975 ತೀರ್ಮಾನ ಆಗಿದೆ. ಈ ಒಂದು 2ನೇ ನ್ಯಾಷನಲ್ ಲೋಕ್ ಅದಾಲತ್ನಲ್ಲಿ ನಾವು ಸುಮಾರು 59,163 ಪ್ರಕರಣದಲ್ಲಿ ನಾವು ಒಂದು ಗುರುತಿಸಿದಂಥ ರಾಜ್ಯ ಆಗುವಂಥ ಪ್ರಕರಣ 7,565 ಇದ್ದು, ಈಗಾಗಲೇ 1,627 ಪ್ರಕರಣಗಳು ನ್ಯಾಯಾಲಯದಲ್ಲಿ ರಾಜಿ ಪ್ರಕ್ರಿಯೆಯಲ್ಲಿ ಮುಗಿದಿದ್ದು, ಆಮೇಲೆ ಐಡೆಂಟಿಫೈ ಮಾಡಿರೋ PLC ಕೇಸಸ್ಸು 9,439. ಈ ಒಂದು ಜನತಾ ನ್ಯಾಯಾಲಯ ಜನರಿಗಾಗಿ ಶೀಘ್ರಗತಿಯಲ್ಲಿ ಒಂದು ರಾಜಿ ಪ್ರಕ್ರಿಯೆ ಮೂಲಕ ಮುಗಿಸಿಕೊಳ್ಳಿಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನಗಳಿಗೆ ಇದರಿಂದ ಅನುಕೂಲ ಆಗಿದೆ. ಈ ಒಂದು ರಾಷ್ಟ್ರೀಯ ಜನತಾ ನ್ಯಾಯಾಲಯದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರುಗಳು ಅಂದರೆ ರಾಜ್ಯಕಾರರು ಬಂದು ತೀರ್ಮಾನ ಮಾಡಿಕೊಳ್ಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಿದ್ದೇನೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳು ಬಂದು ಹೆಚ್ಚಿನವಾಗಲೇ ರಾಜಿ ಪ್ರಕ್ರಿಯೆ, ಸಂಧಾನ ಪ್ರಕ್ರಿಯೆಯನ್ನು ನಮ್ಮ ನ್ಯಾಯಾಲಯಗಳಲ್ಲಿ ಮಧ್ಯಾಹ್ನದ ಅವಧಿಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇತರ ಇಲಾಖೆಯವರೊಂದಿಗೆ ಕೂಡ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ. ಇದು ಜನಗಳಿಗೆ ಉಪಯುಕ್ತವಾಗುವಂತಹ ಒಂದು ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಇದರ ಮಾಹಿತಿಯನ್ನು ಪಡ್ಕೊಂಡು ನೀವೆಲ್ಲ ಇದಕ್ಕೆ ಸಹಕರಿಸಿ ನಿಮಗೆ ಅತ್ಯುತ್ತಮವಾದ ಶೀಘ್ರಗತಿಯ ನ್ಯಾಯವನ್ನು ಪಡೆದುಕೊಳ್ಳಲು ನೀವೆಲ್ಲ ಇದಕ್ಕೆ ಕೈ ಜೋಡಿಸ್ತೀರಾ ಅಂತ ಹೇಳ್ತಿದ್ದೇನೆ. ಧನ್ಯವಾದ.